BA ಫಸ್ಟ್ ಸೆಮ್ ಪೊಲಿಟಿಕಲ್ ಸೈನ್ಸ್ ಅಧ್ಯಾಯ 3 ರಾಜಕೀಯ ಪರಿಕಲ್ಪನೆಗಳು. ಅಧಿಕಾರ, ವಿಧಿಬದ್ಧ ಅಧಿಕಾರ, ಸ್ವಾತಂತ್ರ್ಯ, ನ್ಯಾಯ. ಅಧಿಕಾರ. ಅಧಿಕಾರ ಎಂಬ ಪದವು ಆಂಗ್ಲ ಭಾಷೆಯ ಪವರ್ ಎಂಬ ಪದದಿಂದ ಬಂದಿದೆ ಮತ್ತು ಲ್ಯಾಟಿನ್ ಭಾಷೆಯ ಪೊಟರೆ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಸಮರ್ಥನಾಗು ಹಾಗೂ ಶಕ್ತನಾಗು. ಸರಳಾರ್ಥದಲ್ಲಿ ವಿರೋಧದ ನಡುವೆಯೂ ವ್ಯಕ್ತಿಯು ತನ್ನ ಇಚ್ಛೆಗಳನ್ನು ಪೂರೈಸಿಕೊಳ್ಳುವ ಸಾಮರ್ಥ್ಯವನ್ನು ಅಧಿಕಾರ ಎನ್ನಲಾಗುತ್ತದೆ. ವಿಶಾಲಾರ್ಥದಲ್ಲಿ ದೇಶದ ಪ್ರಜೆಗಳ ವರ್ತನೆಯನ್ನು ಪ್ರಭಾವಿಸುವ ಅಥವಾ ಬದಲಾಯಿಸುವ ನಿರ್ಧಾರಗಳನ್ನು ಜಾರಿಗೊಳಿಸಬಲ್ಲ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪಿನ ಸಾಮರ್ಥ್ಯವೇ ಅಧಿಕಾರ. ವ್ಯಾಖ್ಯೆಗಳು. ಮಾರ್ಗೆಂಟೊ ರವರ ಪ್ರಕಾರ, ಒಬ್ಬ ವ್ಯಕ್ತಿ ಇತರ ವ್ಯಕ್ತಿಗಳ ಮನಸ್ಸು ಮತ್ತು ಕ್ರಿಯೆಗಳ ಮೇಲೆ ಪ್ರಭಾವ ಹೊಂದುವ ಸಾಮರ್ಥ್ಯವೇ ಅಧಿಕಾರ. ಹರ್ಬರ್ಟ್ ಗೋಲ್ಡ್ ಹ್ಯಾಮರ್ ಮತ್ತು ಎಡ್ವರ್ಡ್ ಶೀಲ್ಸ್ ರವರ ಪ್ರಕಾರ, ವ್ಯಕ್ತಿಯೊಬ್ಬ ತನ್ನ ಇಷ್ಟಗಳ ಅನುಸಾರ ಇತರರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವೇ ಅಧಿಕಾರ. ಲಾಸ್ಪೆಲ್ ಮತ್ತು ಕಫ್ಲಾನ್ ರವರ ಪ್ರಕಾರ, ನಿರ್ಧಾರ ಕೈಗೊಳ್ಳುವಿಕೆಯಲ್ಲಿ ಪಾಲ್ಗೊಳ್ಳುವಿಕೆಯೇ ಅಧಿಕಾರ. ಅಧಿಕಾರದ ವಿಧಗಳು. ನ್ಯಾಯಸಮ್ಮತದ ಬಲಪ್ರಯೋಗದ ಅಧಿಕಾರ, ಪ್ರತ್ಯಕ್ಷ ಅಥವಾ ಪರೋಕ್ಷ ಅಧಿಕಾರ, ಕೇಂದ್ರೀಕೃತ ಅಥವಾ ವಿಕೇಂದ್ರೀಕೃತ ಅಧಿಕಾರ, ಏಕಪಕ್ಷೀಯ, ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಅಧಿಕಾರ, ಸ್ಥಳೀಯ ಅಥವಾ ಅಂತಾರಾಷ್ಟ್ರೀಯ ಅಧಿಕಾರ, ಆರ್ಥಿಕ ಅಧಿಕಾರ, ರಾಜಕೀಯ ಅಧಿಕಾರ, ಮಾನಸಿಕ ಅಧಿಕಾರ, ಸೈನಿಕ ಅಧಿಕಾರ. ಅಧಿಕಾರದ ಮಹತ್ವ. ಅಧಿಕಾರ ತನ್ನ ನೆಲೆಯನ್ನು ನಿರ್ಧರಿಸುತ್ತದೆ, ಪ್ರಾಧಿಕಾರಕ್ಕೆ ಮಾನ್ಯತೆ ನೀಡುತ್ತದೆ, ಕಾರ್ಯದಕ್ಷತೆಯನ್ನು ಮೂಡಿಸುತ್ತದೆ. ಅಧಿಕಾರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರಾಷ್ಟ್ರದ ಸ್ಥಾನವನ್ನು ನಿರ್ಧರಿಸುತ್ತದೆ, ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ, ಪ್ರಜೆಗಳ ಕಲ್ಯಾಣಕ್ಕೆ ಸಹಕಾರಿ. ಅಧಿಕಾರದ ಲಕ್ಷಣಗಳು. ಇತರೆ ರಾಷ್ಟ್ರಗಳ ವರ್ತನೆಯನ್ನು ಪ್ರಭಾವಿಸುವ ಸಾಮರ್ಥ್ಯ. ಅಧಿಕಾರವು ಮಾನವ ಸಮುದಾಯದೊಡನೆ ನಿಕಟ ಸಂಬಂಧ ಹೊಂದಿದೆ. ಅಧಿಕಾರವು ಸಾಂದರ್ಭಿಕವಾದದ್ದು. ಅಧಿಕಾರವು ಕಾನೂನಿನ ಬೆಂಬಲವನ್ನು ಹೊಂದಿರುತ್ತದೆ. ಅಧಿಕಾರವು ತಾರ್ಕಿಕವಾದದ್ದು. ಅಧಿಕಾರವನ್ನು ನಿರಂತರವಾಗಿ ಪ್ರಯೋಗಿಸಲು ಸಾಧ್ಯವಿಲ್ಲ. ಅಧಿಕಾರ ಉದ್ದೇಶಗಳನ್ನು ಹೊಂದಿರುತ್ತದೆ. ಅಧಿಕಾರದ ಮೂಲಗಳು. ಜ್ಞಾನ, ವ್ಯಕ್ತಿತ್ವ, ಮಾಧ್ಯಮ, ಧರ್ಮ, ಕೌಶಲ್ಯ, ಶಾಸನಬದ್ಧತೆ, ಆರ್ಥಿಕ ಸಂಪನ್ಮೂಲ. ವಿಧಿಬದ್ಧ ಅಧಿಕಾರ. ವ್ಯಾಖ್ಯೆಗಳು. ಮೆಕೆವರ್ ರವರ ಪ್ರಕಾರ, ವಿಧೇಯತೆಯನ್ನು ಗಳಿಸುವ ಶಕ್ತಿಯನ್ನು ನ್ಯಾಯಬದ್ಧ ಅಧಿಕಾರ ಅಥವಾ ವಿಧಿಬದ್ಧ ಅಧಿಕಾರ ಎನ್ನುವರು. ರಾಬರ್ಟ್ ದಾಲ್ ರವರ ಪ್ರಕಾರ, ನ್ಯಾಯಬದ್ಧವಾದ ಅಧಿಕಾರವನ್ನು ಪ್ರಾಧಿಕಾರ ಎನ್ನಲಾಗುತ್ತದೆ. ವಿಧಿಬದ್ಧ ಅಧಿಕಾರದ ವಿಧಗಳು. ಮಾಕ್ಸ್ ವೆಬರ್ ಅವರು ಅಧಿಕಾರವನ್ನು 3 ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ: ಸಾಂಪ್ರದಾಯಿಕ ಪ್ರಾಧಿಕಾರ, ದಿವ್ಯಶಕ್ತಿಯ ಪ್ರಾಧಿಕಾರ, ಶಾಸನಬದ್ಧ ಅಧಿಕಾರ. ಈ 3. ಇನ್ನು ಉಳಿದವುಗಳೆಂದರೆ ರಾಜಕೀಯ ವಿಧಿಬದ್ಧ ಅಧಿಕಾರ, ಸಂವಿಧಾನಾತ್ಮಕ ವಿಧಿಬದ್ಧ ಅಧಿಕಾರ. ವಿಧಿಬದ್ಧ ಅಧಿಕಾರದ ಲಕ್ಷಣಗಳು. ನ್ಯಾಯಬದ್ಧವಾಗಿರುತ್ತದೆ, ಪ್ರಾಬಲ್ಯ, ವಿವೇಚನೆ, ಹೊಣೆಗಾರಿಕೆ, ಅನಿರ್ಬಂಧವಾದದ್ದು, ಅಧಿಕಾರದೊಡನೆ ಸಂಬಂಧವಾದದ್ದು. ಸ್ವಾತಂತ್ರ್ಯ. ಲಿಬರ್ಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಲಿಬರ್ ಪದದಿಂದ ಬಂದಿದೆ. ಇದರ ಅರ್ಥ ಮುಕ್ತತೆ, ವಿಮೋಚನೆ, ನಿರ್ಬಂಧತೆ. ವ್ಯಾಖ್ಯೆ. ಮಾಂಟೆಸ್ಕ್ಯೂ ರವರ ಪ್ರಕಾರ, ವ್ಯಕ್ತಿಯು ತಾನು ಇಷ್ಟಪಡುವುದನ್ನು ಮಾಡಲು ಹೊಂದಿರುವ ಅಧಿಕಾರವೇ ಸ್ವಾತಂತ್ರ್ಯ. ಅರ್ನೆಸ್ಟ್ ಬಾರ್ಕರ್ ರವರ ಪ್ರಕಾರ, ವ್ಯಕ್ತಿಯ ವ್ಯಕ್ತಿತ್ವ ಬೆಳವಣಿಗೆಗೆ ರಾಜ್ಯ ಒದಗಿಸುವ ಹಕ್ಕುಗಳೇ ಸ್ವಾತಂತ್ರ್ಯ. ಸ್ವಾತಂತ್ರ್ಯದ ವಿಧಗಳು. ನೈಸರ್ಗಿಕ ಸ್ವಾತಂತ್ರ್ಯ, ನಾಗರಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ರಾಷ್ಟ್ರೀಯ ಸ್ವಾತಂತ್ರ್ಯ, ವೈಯಕ್ತಿಕ ಸ್ವಾತಂತ್ರ್ಯ, ನೈಸರ್ಗಿಕ ಸ್ವಾತಂತ್ರ್ಯ. ಸ್ವಾತಂತ್ರ್ಯದ ಪ್ರಕಾರಗಳು. ಸಕಾರಾತ್ಮಕ ಸ್ವಾತಂತ್ರ್ಯ, ನಕಾರಾತ್ಮಕ ಸ್ವಾತಂತ್ರ್ಯ. ನ್ಯಾಯ. ನ್ಯಾಯ ಎಂಬ ಕನ್ನಡ ಪದವು ಆಂಗ್ಲ ಭಾಷೆಯ ಜಸ್ಟಿಸ್ ಎಂಬ ಪದದಿಂದ ಬಂದಿದೆ ಮತ್ತು ಲ್ಯಾಟಿನ್ ಭಾಷೆಯ ಜಸ್ಟಿಷಿಯಾ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಜೋಡಿಸು, ಒಂದುಗೂಡಿಸು. ನ್ಯಾಯದ ವಿಧಗಳು. ಕಾನೂನಾತ್ಮಕ ನ್ಯಾಯ, ರಾಜಕೀಯ ನ್ಯಾಯ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ. ನ್ಯಾಯದ ಮಹತ್ವ. ವ್ಯಕ್ತಿಗಳ ಸುಖಮಯ ಜೀವನದ ಸಾಧನ, ಶಾಂತಿ ಮತ್ತು ಸುವ್ಯವಸ್ಥೆಗೆ ದಾರಿ, ವಿವಿಧ ಕ್ರಾಂತಿಗಳಿಗೆ ಸ್ಫೂರ್ತಿ, ಅಲ್ಪಸಂಖ್ಯಾತರಿಗೆ ರಕ್ಷಣೆಯ ಭರವಸೆ, ಪ್ರಜಾಪ್ರಭುತ್ವದ